ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ದಿನ 2 ಹಿಂದಿ ಆ್ಯಂಡ್ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇನ್ ಕನ್ನಡ. ಇವತ್ತಿನ ಪದ ನೋಡೋದಾದರೆ ಕನ್ನಡದಲ್ಲಿ ಕನಸು ಅಂತ ಹೇಳ್ತೀವಿ. ಇದನ್ನು ಇಂಗ್ಲೀಷಲ್ಲಿ ನೋಡೋದಾದರೆ ಡ್ರೀಮ್ ಅಂತ ಕರೀತಾರೆ. ಹಿಂದಿಲಿ ಇದನ್ನ ಸಪ್ನ ಅಂತ ಕರೀತಾರೆ. ಇಲ್ಲಿ ನೀವು ನೋಡ್ಬೋದು, ನಾನು ಹಾಗೆ ಬರ್ಕೊಂಡಿದ್ದೀನಿ ಒಂದು ಕಡೆಯಿಂದ. ನೆಕ್ಸ್ಟ್ ಇದಕ್ಕೆ ಎಲ್ಲ ಒಂದು ಸೆಂಟೆನ್ಸ್ ಮಾಡೋ ಹಾಗಿದ್ರೆ ಹೇಗೆ ಮಾಡ್ಬೋದು ಅಂತ ನೋಡೋದಾದರೆ, ಕನಸುಗೆ ನನಗೆ ಬೆಳಗ್ಗೆ ತುಂಬ ಒಳ್ಳೆಯ ಕನಸು ಬಿದ್ದಿತ್ತು. ಇಂಗ್ಲೀಷಲ್ಲಿ ಇದನ್ನ ನೋಡೋದಾದರೆ ಐ ಹ್ಯಾಡ್ ಎ ವೆರಿ ಗುಡ್ ಡ್ರೀಮ್ ಇನ್ ದ ಮಾರ್ನಿಂಗ್. ಮಾರ್ನಿಂಗ್ ಅಂದರೆ ಬೆಳಗ್ಗೆ ಅಂತ ಅರ್ಥ. ಡ್ರೀಮ್ ಅಂದರೆ ಕನಸು, ಗುಡ್ ಅಂದರೆ ಒಳ್ಳೆಯ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಹ್ಯಾಡ್ ಅಂತ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ಆಲ್ರೆಡಿ ಆಗಿ ಮುಗಿದ ಕೆಲಸ ಅಥವಾ ಅನುಭವ ಹೇಳೋಕ್ಕೆ ಯೂಸ್ ಮಾಡ್ತಾರೆ. ಅಂದರೆ ಪಾಸ್ಟ್ ಟೆನ್ಸ್, ಓಕೆನಾ, ಪಾಸ್ಟ್ ಟೆನ್ಸ್. ಎಕ್ಸಾಂಪಲ್ ನೋಡೋದಾದರೆ ಐ ಹ್ಯಾಡ್ ಎ ಡ್ರೀಮ್, ನನಗೆ ಕನಸು ಬಿದ್ದಿತ್ತು. ಐ ಹ್ಯಾಡ್ ಎ ಫುಡ್, ನಾನು ಊಟ ಮಾಡಿದ್ದೆ ಅಂತ ಹೇಳೋಕ್ಕೆ ಇದನ್ನ ಐ ಹ್ಯಾಡ್ ಅಂತ ಯೂಸ್ ಮಾಡ್ತಾರೆ. ಯಾಕಂದರೆ ಇಲ್ಲಿ ನಾವು ಮಾರ್ನಿಂಗ್ ಕನಸು ಬಿದ್ದಿತ್ತು ಅಂತ ಯೂಸ್ ಮಾಡಿದ್ದೀವಲ್ಲ, ಅದಕ್ಕೆ ಐ ಹ್ಯಾಡನ್ನು ಬಳಸಿದ್ದಾರೆ. ಇನ್ನು ಹಿಂದಿಲಿ ನೋಡೋದಾದರೆ ಸಪ್ನ, ಮುಜೆ ಸುಬಹ ಬಹುತ್ ಅಚ್ಚ ಸಪ್ನ ಆಯಾ ಥಾ. ಇಲ್ಲಿ ಸುಬಹ ಅಂದರೆ ಬೆಳಗ್ಗೆ ಅಂತ ಅರ್ಥ, ಬಹುತ್ ಅಚ್ಚ ಅಂದರೆ ತುಂಬ ಒಳ್ಳೆಯ, ಸಪ್ನ ಅಂತ ಅಂದರೆ ನೋಡಿದ್ವಲ್ಲ ಇಲ್ಲಿ ಏನಿದು, ಸಪ್ನ ಅಂದರೆ ಕನಸು, ಸಪ್ನ ಆಯಾ ಥಾ ಅಂದರೆ ಬಿದ್ದಿತ್ತು.